ಶ್ವೇತಾ ಗೌಡಳನ್ನ ವರ್ತೂರು ಪ್ರಕಾಶ್ ಅವರೇ ನನಗೆ ಪರಿಚಯ ಮಾಡಿಸಿದ್ದು. ಹಲವು ಬಾರಿ ಕರೆ ಮಾಡಿ ಶ್ವೇತಾ ಗೌಡ ಬಗ್ಗೆ ಹೇಳಿದ್ರು. ಹಾಗಾಗಿ ಅಷ್ಟು ದೊಡ್ಡ ಮಟ್ಟದ ಚಿನ್ನಾಭರಣವನ್ನ ನೀಡಿದ್ದೆ ಅಂತ ಜ್ಯುವೆಲರಿ ಶಾಪ್ ಮಾಲೀಕ ಈಗ ಹೇಳಿರೋದು. ವರ್ತೂರು ಪ್ರಕಾಶ್ ಜ್ಯುವೆಲರಿ ಮಾಲೀಕ ನಡುವಿನ ಕಾಲ್ ರೆಕಾರ್ಡ್ ಕೂಡ ಲಭ್ಯವಾಗಿದೆ. ಜ್ಯುವೆಲರಿ ಶಾಪ್ ಸಿಸಿಟಿವಿ ದೃಶ್ಯವನ್ನ ಈಗ ಪೊಲೀಸರು ಕಲೆ ಹಾಕಿದ್ದಾರೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಈಗ ಬಂಧನದ ಭೀತಿ ಕಾಣ್ತಾ ಇದೆ. ಕಾರಣ ಪೊಲೀಸರು ಈಗ ನೇರವಾಗಿ ವರ್ತೂರು ಪ್ರಕಾಶ್ ಅವರಿಗೆ ವಿಚಾರಣೆಗೂ ಕೂಡ ಬರಕ್ಕೆ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಉಮೇಶ್ ಇದ್ದಾರೆ ನನ್ನ ಸಂಪರ್ಕದಲ್ಲಿ. ಉಮೇಶ್, ಇದು ಬೇರೆ ದಿಕ್ಕಿನತ್ತ ಸಾಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಈ ಪ್ರಕರಣವನ್ನ ನೋಡ್ತಾ ಇದ್ರೆ, ಸಂಪೂರ್ಣವಾಗಿ ಈಗ ಬರ್ತಾ ಇರುವಂತ ಮಾಹಿತಿಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಆ ಎಲ್ಲ ಅನುಮಾನಗಳು ಕೂಡ ಪೊಲೀಸರಿಗೂ ಕೂಡ ಇರುವಂಥದ್ದು. ನವರತ್ನ ಜ್ಯುವೆಲರ್ಸ್ ಮಾಲೀಕ ಸಂಜಯ್ ಏನಿದ್ರು ಅವರು ಕೂಡ ದೂರುದಾರ. ಆ ಪ್ರಕರಣದಲ್ಲಿ ಅವರ ಹೇಳಿಕೆಯನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಆತನ ಹೇಳಿಕೆ ವೇಳೆಯಲ್ಲಿ ವರ್ತೂರು ಪ್ರಕಾಶ್ ಒಮ್ಮೆ ನೇರವಾಗಿ ನಮ್ಮ ಜ್ಯುವೆಲರಿ ಶಾಪ್ ಬಂದಿದ್ರು. ಆ ಸಂದರ್ಭದಲ್ಲಿ ಶ್ವೇತಾ ಗೌಡ ಕೂಡ ಜೊತೆಯಲ್ಲೇ ಬಂದಿದ್ರು. ಆಗಲೇ ನಮ್ಮಿಬ್ಬರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದು. ಮತ್ತು ಇವರು ಬಿಸ್ನೆಸ್ ಮಾಡ್ತಿದ್ದಾರೆ, ಅವರಿಗೆ ಬೇಕಾದಂಥ ಸಹಾಯ ಮಾಡಿ ಅಂತ ವರ್ತೂರು ಪ್ರಕಾಶ್ ಹೇಳಿದರು. ಅದೇ ಕಾರಣಕ್ಕೆ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದರೆ 2,42,00,000 ಬೆಲೆಯ ಜ್ಯುವೆಲರಿ ಏನು ಕೊಟ್ಟಿದ್ದೆ, ಅದೇ ಕಾರಣಕ್ಕೆ ಇವ್ರ ಮುಖ ನೋಡಿ ಮತ್ತು ಇವರ ಮನೆ ಅಡ್ರೆಸ್ ಕೊಟ್ಟ ಹಿನ್ನೆಲೆಯಲ್ಲಿ ಇವರೇ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾನು ಒಡವೆ ಕೊಟ್ಟಿದ್ದೀನಿ ಅಂತ ಈಗ ಜ್ಯುವೆಲರಿ ಶಾಪ್ ಮಾಲೀಕ ಕೂಡ ಹೇಳಿರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಪೊಲೀಸರ ತನಿಖೆಯಲ್ಲಿ ಇವರಿಬ್ಬರು ವರ್ತೂರು ಪ್ರಕಾಶು ಮತ್ತು ಜ್ಯುವೆಲರಿ ಶಾಪ್ ಮಾಲೀಕ ಏನು ಪರಸ್ಪರ ಮಾತಾಡಿದ್ರು. ಜೊತೆಗೆ ಶ್ವೇತಾ ಗೌಡ ಬಗ್ಗೆ ಏನೇ ಇದ್ರೂ ಕೂಡ ಕೊಡಿ, ಅವ್ರಿಗೆ ಏನಿದ್ರು ಸಹಕಾರ ಕೊಡಿ, ಅದಕ್ಕೆ ನಾನು ಜವಾಬ್ದಾರಿ ಆಗ್ತೀನಿ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿ CDR ಇರುವಂಥದ್ದು. ಮತ್ತು ಜ್ಯುವೆಲರಿ ಶಾಪ್ಗೆ ಇವರಿಬ್ಬರು ಒಟ್ಟಿಗೆ ಹೋಗಿದ್ದಂಥ CCTVಯನ್ನು ಕೂಡ ಈಗ ಮಾಲೀಕ ಪೊಲೀಸರಿಗೆ ಒಪ್ಪಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಜ್ಯುವೆಲರಿ ವಂಚನೆ ಏನಾಗಿದೆ, ಈ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ದು ಪಾತ್ರ ಇದೆಯಾ ಅನ್ನೋ ಅದ್ರ ಬಗ್ಗೆ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಇವತ್ತು ವಿಚಾರಣೆಯಲ್ಲಿ ಆತ ಏನು ಹೇಳ್ತಾನೆ ಅನ್ನೋ ಆಧಾರದ ಮೇಲೆ ಇವರ ಪಾತ್ರ ಸ್ಪಷ್ಟವಾಗಬೇಕಾಗಿರುವಂಥದ್ದು. ಅರುಣ್. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ.